ನಮಸ್ಕಾರ ಸ್ನೇಹಿತರೆ. ನೀವು ದಿನದೊಳಗೆ ಎಷ್ಟೊಂದು ನಿರ್ಧಾರಗಳನ್ನು ತಗೊಳ್ತೀರೋ ನೀವು ಅರಿತೇ ಇರಲ್ಲ. ಬೆಳಿಗ್ಗೆ ಏನ್ ತಿನ್ಬೇಕು, ಯಾರು ಸ್ನೇಹಿತ, ಯಾವ ಹಾದಿ, ಯಾವ ಕನಸು ಬೆನ್ನಟ್ಟಿ ನಡಿಬೇಕು ಅನ್ನೋ ನಿರ್ಧಾರಗಳು ಎಲ್ಲವೂ ಯಾರಿಂದ ಬರ್ತವೆ? ನಿಮ್ಮ ಹೃದಯ ಹೇಳೋದು ಒಂದೇ, ನಿಮ್ಮ ತಲೆ ಯೋಚಿಸೋದು ಮತ್ತೊಂದೇ. ಹಾಗಾದ್ರೆ ಈ ನಿರ್ಧಾರಗಳನ್ನ ನಿಜವಾಗಿ ಯಾರು ತೆಗೆದುಕೊಳ್ತಾರೆ? ಇದೊಂದು ಆಳವಾದ ವಿಷಯ. ಇವತ್ತು ನೀವು ಕೇಳ್ತಿರೋ ಈ ಕಥೆಯಲ್ಲಿ ಮನಸ್ಸು, ಆಸೆ ಮತ್ತು ನಿಜವಾದ ಆತ್ಮದ ನಡುವಿನ ಸಂಗತಿಯನ್ನು ತಿಳಿಯೋಣ. ಭಾಗ 1, ಮನಸ್ಸಿನ ಪವರ್. ಮನಸ್ಸು ಎಂದರೆ ಮೆದುಳಿನಲ್ಲಿ ಹುಟ್ಟುವ ಯೋಚನೆಗಳ ಸಮೂಹ. ವಿಜ್ಞಾನ ಪ್ರಕಾರ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಎನ್ನುವ ಮೆದುಳಿನ ಭಾಗವು ಯೋಚನೆ, ಲಾಜಿಕ್ ಮತ್ತು ನಿರ್ಧಾರಗಳ ಮೂಲ ಸ್ಥಾನ. ನಾವು ಏನ್ ತಿನ್ಬೇಕು, ಎಲ್ಲಿ ಹೋಗ್ಬೇಕು, ಯಾವ ಕೆಲಸ ಮಾಡಬೇಕು, ಈ ಎಲ್ಲ ತೀರ್ಮಾನಗಳನ್ನು ಈ ಭಾಗ ತೆಗೆದುಕೊಳ್ಳುತ್ತೆ. ಆದರೆ ಈ ಮನಸ್ಸು ಯಾವಾಗಲೂ ನಿಜವಾದ ಪ್ರಜ್ಞೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾ? ಇಲ್ಲ. ಕೆಲವೊಮ್ಮೆ ಅದು ಹಳೆಯ ಭಾವನೆ, ಭಯ ಅಥವಾ ಪೂರೈಕೆಗಾಗಿ ನಿರ್ಧಾರ ತಗೊಳ್ಳುತ್ತೆ. ಭಾಗ 2, ಆಸೆ, ಹೃದಯದ ಕ್ರಿಯೆ. ನಿಮಗೆ ಬೇಕಾದ ಯಾವಾಗಲೂ ನಿಮಗೆ ಬೇಕಾದ್ದಲ್ಲ. ಆಸೆಯ ಶಕ್ತಿ ಯಾವಾಗಲೂ ನಮ್ಮ ಯೋಚನೆಯ ಎದುರಾಗಿರುತ್ತೆ. ಉದಾಹರಣೆ, ಡಯಟ್ ಮಾಡ್ತಿದ್ದೀರಿ, ಆದ್ರೆ ಹತ್ತಿರದ ಅಂಗಡಿಯ ಜಿಲೇಬಿ 60. ಮನಸ್ಸು ಇಲ್ಲ ಅನ್ನುತ್ತೆ, ಆದ್ರೆ ಆಸೆ ಅದು ಎದುರುಗೊಳ್ಳೋಕೆ ತಯಾರಾಗಿಲ್ಲ. ಈ ಆಸೆಗಳ ಮೂಲವು ಬೇರೆಯದೆ. ಅದು ಲಿಂಬಿಕ್ ಸಿಸ್ಟಮ್ ಎನ್ನುವ ಭಾವನಾತ್ಮಕ ಭಾಗದಿಂದ ಬರುತ್ತದೆ. ಭಾಗ 3, ಹೋರಾಟ, ಮನಸ್ಸು ವರ್ಸಸ್ ಆಸೆ. ಮನಸ್ಸು ಲಾಜಿಕ್ ಹೇಳುತ್ತೆ, ಆಸೆ ಭಾವನೆ ಮತ್ತು ತಾತ್ಕಾಲಿಕ ತೃಪ್ತಿ ಹೇಳುತ್ತೆ. ಒಂದೇ ವ್ಯಕ್ತಿಯಲ್ಲಿ ಈ ಎರಡು ಶಕ್ತಿಗಳ ನಡುವೆ ನಡೆಯುವ ಯುದ್ಧವನ್ನೇ ನಾವು ಅನುಭವ ಅಂತ ಕರಿತೀವಿ. ಅದಾಗಲೇ ತೀರ್ಮಾನ ಆಗಿರುತ್ತೆ. ನಾವು ಕೇವಲ ಆ ನಿರ್ಧಾರಕ್ಕೆ ಕಾರಣ ಹುಡುಕೋಣ ಅಷ್ಟೇ ಮಾಡ್ತೀವಿ. ಇದನ್ನೇ ನಾನೊಂದು ಸಾಲಿನಲ್ಲಿ ಹೇಳ್ತೀನಿ: ಡಿಸೈರ್ ಚೂಸಸ್, ಮೈಂಡ್ ಜಸ್ಟಿಫೈಸ್. ಅಂದ್ರೆ ಮೊದಲು ಆಸೆ ತೀರ್ಮಾನ ಮಾಡುತ್ತೆ, ನಂತರ ಮನಸ್ಸು ಅದು ಸರಿಯೆಂಬಂತೆ ತೋರುವ ಕೆಲಸ ಮಾಡುತ್ತೆ. ಭಾಗ 4, ವಿಜ್ಞಾನ ಏನು ಹೇಳುತ್ತೆ? ಸಬ್ ಕಾನ್ಷಿಯಸ್ ಮೈಂಡ್ ಎಂಬುದು ನಮ್ಮ ನಿರ್ಧಾರಗಳಲ್ಲಿ 95% ಪ್ರಭಾವ ಬೀರುತ್ತೆ ಅನ್ನೋದು ನಂಬಲೇಕಾಗೋ ಸತ್ಯ. ಇದು ನಮ್ಮ ಹಳೆಯ ಅನುಭವಗಳು, ಭಯಗಳು, ಅಜ್ಞಾತ ನೆನಪುಗಳಿಂದ ತುಂಬಿರುತ್ತೆ. ಅದರ ಪರಿಣಾಮ ನಾವು ಯೋಚನೆಯೇ ಇಲ್ಲದೆ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋಕೆ ಪ್ರೇರಿತರಾಗ್ತೀವಿ. ಅದನ್ನೇ ಕೆಲವರು ಆಟೋ ಪೈಲಟ್ ಮೋಡ್ ಅಂತಾರೆ. ಭಾಗ 5, ಧ್ಯಾನ ಮತ್ತು ಆತ್ಮದ ದಾರಿ. ಆಧ್ಯಾತ್ಮದ ಪ್ರಕಾರ ನಿಜವಾದ ನಿರ್ಧಾರಗಳು ಮನಸ್ಸಿನಿಂದಲೂ ಅಲ್ಲ, ಆಸೆಯಿಂದಲೂ ಅಲ್ಲ, ಆತ್ಮದಿಂದ ಬರ್ತವೆ. ಆತ್ಮ ಎಂದರೆ ಶುದ್ಧವಾದ ಜ್ಞಾನ, ಮೋಹವಿಲ್ಲದ ದೃಷ್ಟಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾರು ಆಸೆಗಳ ಮೋಜಿನಲ್ಲಿ ಮುಳುಗಿದವನು ನಿರ್ಧಾರ ಮಾಡುವ ಶಕ್ತಿ ಕಳೆದುಕೊಳ್ಳುತ್ತಾನೆ. ಧ್ಯಾನದಿಂದ ನಾವು ಆಸೆ ಮತ್ತು ಯೋಚನೆಯ ನಡುವೆ ಬರುವ ಶುದ್ಧತೆಯನ್ನು ಕಾಣಬಹುದು. ಸ್ನೇಹಿತರೆ, ನಮ್ಮ ನಿರ್ಧಾರಗಳು ಎಲ್ಲಿ ಹುಟ್ಟುತ್ತವೆ ಅನ್ನುವ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇದೆ. ಅದು ನಮ್ಮೊಳಗಿನ ಆಳವಾದ ಭಾವನೆಗಳು, ಹಳೆಯ ಅನುಭವಗಳು, ಆಸೆಗಳು ಮತ್ತು ಕೆಲವೊಮ್ಮೆ ಆ ಶುದ್ಧಾತ್ಮದ ಧ್ವನಿ. ನೀವು ಕೇಳುವ ಪ್ರತಿಯೊಂದು ನಿರ್ಧಾರಕ್ಕೂ ಕೆಲವೊಮ್ಮೆ ಸ್ವಲ್ಪ ಮನಸ್ಸು ಕೇಳಿ, ಆಸೆ ನೋಡಿ, ಆದರೆ ಅಂತಿಮವಾಗಿ ಆ ಅಂತರಂಗದ ಧ್ವನಿಯನ್ನು ಕೇಳಿ. ಅದೇ ನಿಜವಾದ ತೀರ್ಮಾನ.